ರಾಜ್ಯಪಾಲರ ಸ್ಯಾಂಕ್ಷನ್ ಅನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿದೆ. ಸಿಎಂ ಪ್ರಕರಣದ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸೋಮವಾರಕ್ಕೆ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿ ಸೋಮವಾರ ಮಧ್ಯಾಹ್ನ 3:30ಕ್ಕೆ ವಿಚಾರಣೆಯನ್ನ ಕಂಟಿನ್ಯೂ ಮಾಡಲಾಗುತ್ತೆ. ಬೆಳಗ್ಗೆ 10:30ಯಿಂದ ನಾವು ನೋಡ್ತಾ ಇದ್ವಿ ಸುದೀರ್ಘವಾಗಿ ವಾದವನ್ನ ಮಂಡಿಸಲಾಗಿತ್ತು. ಮೊದಲು ವಾದವನ್ನ ಮಂಡಿಸಿದ್ದು ತುಷಾರ್ ಮೆಹ್ತಾ ಅವರು. ಅದಾದ ನಂತರ ನಾವು ಗಮನಿಸಿದ್ದು ದೂರುದಾರರು ಕೇವಿಯಟ್ ಅನ್ನು ಹಾಕೊಂಡಿದ್ರು ಕೋರ್ಟ್ನಲ್ಲಿ. ಇವ್ರ ವಾದವನ್ನು ಆಲಿಸಬೇಕಾದ್ರೆ ನಮ್ದು ವಾದವನ್ನು ಆಲಿಸಿ ಅಂತ. ಆ ಕೇವಿಯಟ್ ಅನ್ನ ಕೂಡ ಕೈಗೆತ್ತಿಕೊಂಡಂತಹ ಕೋರ್ಟ್ ಟಿ.ಜೆ. ಅಬ್ರಾಹಂ ಅವರ ಅಪರ ವಕೀಲರು ವಾದ ಮಂಡಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಉಳಿದವರ ವಾದ ಮಂಡನೆಗೆ ಅವಕಾಶ ಸೋಮವಾರಕ್ಕೆ ಹೋಗಿದೆ. ಅಲ್ಲಿಗೆ ತೀರ್ಪು ಇವತ್ತು ಕೂಡ ಬರ್ತಾ ಇಲ್ಲ. ಏನಾಗುತ್ತೆ ಸಿಎಂ ಭವಿಷ್ಯ ಅನ್ನೋ ಪ್ರಶ್ನೆ ಸೋಮವಾರಕ್ಕೂ ಕೂಡ ಅಲ್ಲಿಗೆ ಮುಂದೂಡಿಕೆ ಆದಂಗೆ ಕಾಣಿಸ್ತಾ ಇದೆ. ಸೆಕ್ಷನ್ 17A ಬಗ್ಗೆ ಸುದೀರ್ಘವಾಗಿ ವಾದವನ್ನ ತುಷಾರ್ ಮೆಹ್ತಾ ಅವರು ಬೆಳಗ್ಗೆ ವಾದಿಸಿದ್ರು. ಆಲ್ಮೋಸ್ಟ್ 2 ಗಂಟೆಗಳ ಕಾಲ ವಿಚಾರಣೆ ಈ ಕೋರ್ಟ್ನ ಕಲಾಪದಲ್ಲಿ ಅವರು ತಮ್ಮ ವಾದವನ್ನ ಮಂಡಿಸಿದ್ರು. ಅದಾದ ನಂತರ ದೂರುದಾರರು ಹಾಕಿದ್ದ ಪ್ರತ್ಯೇಕ ಕೇವಿಯಟ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ವಿಚಾರಣೆಯನ್ನ ಕೈಗೆತ್ತಿಕೊಂಡಿತ್ತು. ಈಗ ಸೋಮವಾರ ಮಧ್ಯಾಹ್ನ 3:30ಕ್ಕೆ ಉಳಿದ ವಿಚಾರಣೆ ಮುಂದುವರಿಕೆ ಆಗುತ್ತೆ.